ಈಗ ಈ ಎಂತಾನೆ ಹೇಳುದು ಮೂವಿ ಹೀರೋಸ್ಗಳೇ ಸೆಲೆಬ್ರಿಟಿ ಹೇಳಬಹುದು. ಅಂಬಗಣ ಕಾಲಲ್ಲಿ ಈ ಲೇಖಕರು ಸಾಹಿತಿಗಳೆಲ್ಲ ನಮಗೆಲ್ಲ ಸೆಲೆಬ್ರಿಟಿ ಆಗಿದ್ದು ಹೀಗೆ ಇವಾಗ ನಿಮಗೆ ಅವರೆಡೆನೇ ಇದ್ದುಕೊಂಡು ಅವರ ಹತ್ರ ಮಾತಾಡಿ ಹೇಗಿತ್ತು ನಿಮಗೆ ಆ ಫೀಲ್? ಅದು ಮುಖ್ಯವಾಗಿ ಅದೇನ್ನ ಮತ್ತೆ ವೃತ್ತಿಯ ಹಂಗೆ ಆದ ಕಾರಣ ಅದರಲ್ಲಿ ನನಗೆ ಈ ಸ್ಟಾರ್ ಬಗ್ಗೆ ಎಲ್ಲ ಒಂದು ವಿಶೇಷ ಇದು ಬಂದಿಲ್ಲ. ಯಾಕಂದ್ರೆ ನಾವೀಗ ಸಿನಿಮಾಲ್ಲಿ ಯಾವ ಸೂಪರ್ ಸ್ಟಾರ್ ಅಥವಾ ರಾಜಕುಮಾರ್ ಹೇಳಿದ್ರೆ ಮೋಹನ್ ಲಾಲ್ ಹೇಳಿರೋ ಅಥವಾ ಈ ರೀತಿ ಬೇರೆ ಬೇರೆ ಅಮಿತಾಬ್ ಬಚ್ಚನ್ ಅದೆಲ್ಲ ಬಂತು. ಆದ್ರೆ ಸಾಹಿತ್ಯಲ್ಲಿ ಅವಕ್ಕೆ ಸ್ಟಾರ್ ವ್ಯಾಲ್ಯೂ ಇಕ್ಕು. ಅದೇ ನನಗೂ ಅದಕ್ಕೂ ಒಂದು ರೀತಿ ಸಂಬಂಧ ಇಲ್ಲದಾಗತ್ತೆ. ನಾನು ಅಲ್ಲಿಂದ 88ರಲ್ಲಿ ಏನೊಂದು ಸಿಲೆಕ್ಷನ್ ಆಗಿ ದೆಹಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಹೋಗಿ ಅಲ್ಲಿ ಒಂದು ಅಧಿಕಾರಿಯಾಗಿ ಸೇರಿ ಹಂಗ ಅಲ್ಲಿ ಸೇರಿಯಪ್ಪಾಗ ಅಂದ್ರಾಣ ಇಡೀ ದೇಶದಲ್ಲಿ ಇತ್ತಿದ್ದ ಎಲ್ಲ ಮಹಾನ್ ಸಾಹಿತಿಗಳು, ಅದು ಭಾರತದ ಹೆಚ್ಚು ಕಮ್ಮಿ 25 ಭಾಷೆಯ ಸಾಹಿತಿಗಳು ನನಗೆ ಅಲ್ಲಿ ಸಿಕ್ಕಿದ್ದಕ್ಕೆ ಅದರ ಒಂದು ವ್ಯಾಪ್ತಿ ಈ ರಾಷ್ಟ್ರ ಮಟ್ಟದ್ದಾದ ಕಾರಣ ನನಗೆ. ಈಗ ಬಂಗಾಳಿಯ ಸುಭಾಷ್ ಮುಖೋಪಾಧ್ಯಾಯ, ಮಹಾಶ್ವೇತಾ ದೇವಿ, ಪಂಜಾಬಿಯ ಅಮೃತಾ ಪ್ರೀತಮ್, ಹಿಂದಿಯ ನಾಗಾರ್ಜುನ, ಮತ್ತೆ ನಮ್ವರ್ ಸಿಂಗ್, ಕೇದಾರ್ನಾಥ್ ಸಿಂಗ್, ಹಿಂಗಿಪೌರ್, ಹಾಗೆ ಎಲ್ಲ ಕಾಶ್ಮೀರಿ ಭಾಷೆಯ ರಹಮಾನ್ ರಾಹಿ ಅವಕ್ಕೆಲ್ಲ ಮತ್ತೆ ಜ್ಞಾನಪೀಠ ಅದೆಲ್ಲ ಬೈಂದು ಅಂದ್ರೆ ಅಂತ ಸಾಹಿತ್ಯಿಕ ಅಂಬಗ ದಿನನಿತ್ಯ ಬಳಕೆಯಲ್ಲಿ ಸಿಗುತ್ತಾನೆ. ಅದರೊಟ್ಟಿಗೆ ಇನ್ನೊಂದು ವಿಶೇಷ ಅಂತ ಅದರಲ್ಲಿ ನಾನು ಅಲ್ಲಿ ಎಂಗಳ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಫೀಸ್ ಇಪ್ಪದು ರವೀಂದ್ರ ಭವನ ಆಳುವ ಮಂಡಿ ಹೌಸ್ ದೂರದರ್ಶನದ ಕಚೇರಿ ಎದುರಿಪ್ಪದು. ಅದಕ್ಕೆ ಒಂದು ಇತಿಹಾಸ ಇತ್ತು. ಅಲ್ಲಿ ಇದು ರವೀಂದ್ರನಾಥ ಟಾಗೋರ್ 100ನೇ ವರ್ಷಕ್ಕೆ ನೆಹರು ಅಂದ್ರೆ ಪ್ರಧಾನಮಂತ್ರಿ ಕಟ್ಟಿಸಿದ ಅದು ಕಟ್ಟೋಣ. ಹಾಗಾಗಿ ಅದರಲ್ಲಿ ಈ 3 ಸಾಹಿತ್ಯ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ, ಲಲಿತ ಕಲಾ ಅಕಾಡೆಮಿ ಈ 3ರದ್ದು ಕೇಂದ್ರ ಕಚೇರಿಯಲ್ಲಿ ಇಪ್ಪ ಕಾರಣ ಅಲ್ಲಿ ಸಾಹಿತಿಗಳು, ಕಲಾವಿದರಿಗೂ ಕಲಾವಿದರಿಗೆ ಹೊಡೆದ್ರೆ ನಾಟಕದವು, ಪೇಂಟರು ಇವು ಎಲ್ಲರೂ ಒಪ್ಪಿದೆ. MF ಹುಸೇನ್ ಆಗಿಪ್ಪವ್ರು ನೋಡಿದೆ, ಸತೀಶ್ ಗುಜ್ರಾಲ್ ಆಗಿಪ್ಪವ್ರು ನೋಡಿ ಮಾತಾಡಿಸಿದೆ. ಹೀಗೆ ಮತ್ತೆ ನಮ್ಮ ಇದು KK ಹೆಬ್ಬಾರ್ ಕರ್ನಾಟಕದ, ಆಮೇಲೆ ಭೀಮಸೇನ್ ಜೋಶಿ, ಮತ್ತೆ ಕಲ್ಯಾಣ ಹಿಂದೂಸ್ತಾನಿ ಸಂಗೀತ ಕಲ್ಯಾಣ ಕಿಶೋರ್ ಅಮನ್ಕರ್ ಅಥವಾ ನಮ್ಮ ಗಂಗೂಬಾಯಿ, ಹಂಗೆ ಒಂದು ಬಹಳ ರಾಷ್ಟ್ರ ಮಟ್ಟದ ಎಲ್ಲ ಒಂದು ರೀತಿಯಲ್ಲಿ ಬರೀ ಸಾಹಿತ್ಯ ಅಲ್ಲ, ಎಲ್ಲಾ ಸ್ಟಾರ್ಗಳನ್ನು ಅಲ್ಲಿ ಮಾತಾಡ್ಸೋಕೆ ಅಂತ ಆಯ್ತು. ಈಗ ಡೆಲ್ಲಿಗೆ ಹೋದಪ್ಪ ನಾವು ಎಲ್ಲರೂ ಕನ್ನಡಿಗರು ಬಳಸಕ್ಕೆ ಹೋಗಿದಾವತ್ತು. ಸೊ ಹಿಂದಿ ಇದ್ದ ಕಾರಣ ಹಿಂದಿ ಯಾವುದೇ ಅವು ನಮಗೆ ನಮ್ಮವೇ ಹೇಳಿದಂಗೆ ಒಂದು ರೀತಿ ಹಿಂದಿಲಿ ಮಾತಾಡಿ ಹೌದೇ ಆತರ